ಇವತ್ತಿನ ವಿಡಿಯೋದಲ್ಲಿ ಜುಲೈ 27ರಿಂದ 31ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದರೆ, ವಿಶ್ವ ಪರಿಸರ ಸಂರಕ್ಷಣಾ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಪರಿಸರ ಸಂರಕ್ಷಣಾ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಜನವರಿ 7 ಅಂತೇಳಿದೆ. ಆಪ್ಷನ್ ಬಿ ಮೇ 26 ಅಂತೇಳಿದೆ. ಆಪ್ಷನ್ ಸಿ ಜುಲೈ 28 ಅಂತೇಳಿದೆ. ಆಪ್ಷನ್ ಡಿ ಆಗಸ್ಟ್ 27 ಅಂತೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ವಿಶ್ವ ಪರಿಸರ ಸಂರಕ್ಷಣಾ ದಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಜುಲೈ 28. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಪ್ರಶ್ನೆ ನೋಡಿ, ಯಾವ ದೇಶದಲ್ಲಿ ತಲೆಬುರುಡೆಯೊಳಗೆ ಮೂರ್ಛೆ ನಿಯಂತ್ರಿಸುವ ಸಾಧನವನ್ನು ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಯಾವ ದೇಶದಲ್ಲಿ ತಲೆಬುರುಡೆಯೊಳಗೆ ಮೂರ್ಛೆ ನಿಯಂತ್ರಿಸುವ ಸಾಧನವನ್ನು ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಜರ್ಮನಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸ್ಪೇನ್ ಅಂತೇಳಿದೆ. ಆಪ್ಷನ್ ಸಿ ಗ್ರೇಟ್ ಬ್ರಿಟನ್ ಅಂತೇಳಿದೆ. ಆಪ್ಷನ್ ಡಿ ಅಮೇರಿಕಾ ಅಂತೇಳಿದೆ. ಪ್ರಶ್ನೆಯನ್ನು ಕರೆಕ್ಟಾಗಿ ಗಮನಿಸಿ. ಯಾವ ದೇಶದಲ್ಲಿ ತಲೆಬುರುಡೆಯೊಳಗೆ ಮೂರ್ಛೆ ನಿಯಂತ್ರಿಸುವ ಸಾಧನವನ್ನು ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ ಅಂತಂದರೆ ಆಪ್ಷನ್ ಸಿ ಸರಿಯಾಗಿರುವಂಥದ್ದು. ಯಾವ ದೇಶದಲ್ಲಿ ಅಂತಂದರೆ ಗ್ರೇಟ್ ಬ್ರಿಟನ್ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜೂನ್ 7 ಅಂತೇಳಿದೆ. ಆಪ್ಷನ್ ಬಿ ಮೇ 26 ಅಂತೇಳಿದೆ. ಆಪ್ಷನ್ ಸಿ ಸೆಪ್ಟೆಂಬರ್ 16 ಅಂತೇಳಿದೆ. ಆಪ್ಷನ್ ಡಿ ಜುಲೈ 29 ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಜುಲೈ 29. ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗ ಆಚರಿಸಲಾಗ್ತದೆ ಅಂತಂದರೆ ಜುಲೈ 29ರಂದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನ ಯಾವಾಗ ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಜುಲೈ 30 ಅಂತೇಳಿದೆ. ಆಪ್ಷನ್ ಬಿ ಮೇ 26 ಅಂತೇಳಿದೆ. ಆಪ್ಷನ್ ಸಿ ಮಾರ್ಚ್ 17 ಅಂತೇಳಿದೆ. ಆಪ್ಷನ್ ಡಿ ಜುಲೈ 29 ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಜುಲೈ 30. ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕಬ್ಬಿಣ ಮತ್ತು ಕಲ್ಲಿದ್ದಲು ಯುಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಕಬ್ಬಿಣ ಮತ್ತು ಕಲ್ಲಿದ್ದಲು ಯುಗ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಆಹಾರ ಕ್ರಾಂತಿ ಅಂತೇಳಿದೆ. ಆಪ್ಷನ್ ಬಿ ನವೋದಯ ಅಂತೇಳಿದೆ. ಆಪ್ಷನ್ ಸಿ ಕೈಗಾರಿಕಾ ಕ್ರಾಂತಿ ಅಂತೇಳಿದೆ. ಆಪ್ಷನ್ ಡಿ ಹಿಂಸಾ ಕ್ರಾಂತಿ ಅಂತೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಕೈಗಾರಿಕಾ ಕ್ರಾಂತಿ ಅಂತೇಳಿ ಕರಿತೀವಿ. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಪ್ರಶ್ನೆ ನೋಡಿ ಕರೆಕ್ಟಾಗಿ, ಕಬ್ಬಿಣ ಮತ್ತು ಕಲ್ಲಿದ್ದಲು ಯುಗ ಎಂದು ಯಾವುದಕ್ಕೆ ಕರಿತೇವಪ್ಪ ಅಂತಂದರೆ ಕೈಗಾರಿಕಾ ಕ್ರಾಂತಿಗೆ ಕರಿತಾ ಇರುವಂಥದ್ದು. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಅದರ ಜೊತೆಗೆ ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿತ್ತಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪಿಗೆ ಲಿಂಕ್ ಸಹ ಕೊಟ್ಟಿದ್ದೀವಿ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.